ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 31ನೇ ಭಾಗ ಇದು. 30ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ 5ನೇ ಸರ್ಗ ಮುಕ್ತಾಯ ಕಂಡಿತ್ತು. ಆಚಾರ್ಯರು ಕೇರಳದ ಪ್ರದೇಶದಲ್ಲಿ ದಿಗ್ವಿಜಯ ಮಾಡಿದ್ದು, ಅಲ್ಲಿ ಅನೇಕ ಪಂಡಿತರನ್ನು ಎದುರಿಸಿದ್ದು, ಮತ್ತು ರಾಮೇಶ್ವರದಲ್ಲಿ ಚಾತುರ್ಮಾಸ್ಯ ಅದಕ್ಕಾಗಿ ಅವರು ಕೂತ್ಕೊಂಡದ್ದು, ಇದನ್ನೆಲ್ಲ ಕವಿಗಳು ವರ್ಣನೆ ಮಾಡ್ತಾರೆ. ನಾವು ಅದನ್ನೇ ಕೇಳಿದ್ದೀವಿ. ಇನ್ನು ಮತ್ತೊಂದು ಪ್ರದೇಶದಲ್ಲಿ ಅದನ್ನೇ ವರ್ಣನೆ ಮಾಡ್ತಾರೆ. ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್ ಸದಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವದ್ಭ್ಯ ಸೂಕ್ತ ಭಾವಮಿತಿ ತಾವದುವಾಚ. ಇದು ಈ ಸರ್ಗದ ಕೊನೆಯ 2 ಶ್ಲೋಕಗಳನ್ನು ಹೊರತುಪಡಿಸಿದರೆ, ಸಾಮಾನ್ಯವಾಗಿ ಎಲ್ಲ ಕಡೆ ಹಾಗೆ ತುಷ್ಟುಪ್ ಛಂದಸ್ಸು. ಅಲ್ಲಿ ಒಂದು ಸಭಾ ಇತ್ತು. ಆ ಸಭಾದಲ್ಲಿ ಒಬ್ಬ ಹಿರಿಯ ವಿದ್ವಾಂಸರು ಬಂದರು. ಐತರೇಯ ಶಾಖಾದಲ್ಲಿ, ಅಂದರೆ ಋಗ್ವೇದ ಸಂಹಿತದಲ್ಲಿ ಬರುವಂಥ ಒಂದು ಸೂಕ್ತ, ಆ ಸೂಕ್ತವನ್ನು ಆಚಾರ್ಯರ ಗಮನಕ್ಕೆ ತಂದರು. ಸ್ವಾಮಿ, ಇದನ್ನು ವ್ಯಾಖ್ಯಾನ ಮಾಡಬೇಕು, ತಾವು ಜನ ಇದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಸೂಕ್ತ ಭಾವಂ ಭಗವದ್ಭ್ಯ ಶ್ರೋತುಮಿಚ್ಛತಿ. ಭಗವಾನ್ ಮಧ್ವಾಚಾರ್ಯರಿಂದ ಜನ ಇದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಹೇಳಿರಿ. ವರ್ಣ ಸೌಷ್ಠವ ಗರಿಷ್ಠಮತೂರ್ಣಂ ತುಲ್ಯ ಮಾತ್ರ ಮತಿಮಾತ್ರ ಸುಲಕ್ಷ್ಮ ವ್ಯೂಢ ಹೃಜ್ಜಲದ ಘೋಷಮುಷ್ಯೋಚ್ಚಾರಣಂ ವಿದದಭ್ಯತಿತಾರ್ಥಂ. ಆಚಾರ್ಯರು ಆ ವೇದ ವಾಕ್ಯಗಳನ್ನು ಮೊದಲು ಉಚ್ಚಾರ ಮಾಡಿದರು. ಅದಾದ ಬಳಿಕ ಅದರ ಅರ್ಥವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಹೇಗೆ, ಅವ್ರ ಉಚ್ಚಾರ ಹೇಗಿತ್ತು? ವರ್ಣ ಸೌಷ್ಠವ ಗರಿಷ್ಠಂ, ವರ್ಣಗಳನ್ನು ಎಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕೋ ಆ ರೀತಿಯಾಗಿ, ಬಹಳ ವಿಳಂಬನೂ ಇಲ್ಲ, ಬಹಳ ವೇಗವೂ ಇಲ್ಲ, ಅಷ್ಟೊಂದು ಮಧ್ಯಮ ವೇಗದಲ್ಲಿ ಆ ಶಬ್ದಗಳನ್ನು ಅವರು ಉಚ್ಚಾರ ಮಾಡ್ತಿದ್ರು. ತುಲ್ಯ ಮಾತ್ರಂ, ಆ ಶಬ್ದಗಳನ್ನು ಉಚ್ಚಾರ ಮಾಡಲಿಕ್ಕೆ ನಾವೇನು ಸಮಯ ತಗೋತೀವಲ್ಲ, ಅದಕ್ಕೆ ಮಾತ್ರ ಅಂತ ಕರೀತಾರೆ. ಅಕಾರ, ಅ, ಇ, ಉ ಇವೆಲ್ಲ ಹ್ರಸ್ವಗಳು ಅಂತ ಏನಿವೆಲ್ಲ, ಇದನ್ನು ಉಚ್ಚಾರ ಮಾಡಲಿಕ್ಕೆ ಅಂತಿಷ್ಟು ಉಚ್ಚಾರ ಮಾಡಲಿಕ್ಕೆ ಒಂದು ಮಾತ್ರ, ಹೀಗೆ ಹೇಳ್ತಾರೆ. ದೀರ್ಘ ಉಚ್ಚಾರ ಮಾಡಲಿಕ್ಕೆ ಆ, ಇ, ಉ ಇದನ್ನೆಲ್ಲ ಉಚ್ಚಾರ ಮಾಡಲಿಕ್ಕೆ 2 ಮಾತ್ರಗಳು. ನಾವು ಉಚ್ಚಾರ ಮಾಡೋರು ಉಚ್ಚಾರ ಮಾಡಲಿಕ್ಕೆ ಎಷ್ಟು ಕಾಲ ತಗೋತೀವೋ ಅದರ ದುಪ್ಪಟ್ಟು ಕಾಲವನ್ನು ಆ ಉಚ್ಚಾರ ಮಾಡಲಿಕ್ಕೆ ತಗೊಳ್ಬೇಕು. ಅಷ್ಟು ಹಾಗಿದ್ರೆ ನಮ್ಮ ಮಾತು ಕೇಳೋರಿಗೆ ಒಂಥರ ರಮಣೀಯವಾಗಿರ್ತದೆ, ಮತ್ತು ಏನು ಅರ್ಥ ಹೇಳಿದ್ವಿ ಅಂತ ಗೊತ್ತಾಗ್ತದೆ. ಇಲ್ಲದೇ ಇದ್ರೆ ಅದು ಯಾವುದು ಹ್ರಸ್ವ ದೀರ್ಘ ಇನ್ನೊಂದ್ಸರಿ ಹೇಳ್ರಿ ಅಂತ ಕೇಳಬೇಕಾಗ್ತದೆ. ಹೀಗೆ ಹ್ರಸ್ವ ದೀರ್ಘಗಳಿಗೆ ಇರುವಂಥ ವ್ಯತ್ಯಾಸವನ್ನು ನಾವು ತೋರಿಸ್ಬೇಕಾಗ್ತದೆ. ಮತ್ತು ಪ್ಲುತಕ್ಕೆ 3 ಮಾತ್ರ. ನಾವು ಸಾಮಾನ್ಯ ವ್ಯವಹಾರದಲ್ಲಿ ಪ್ಲುತಗಳನ್ನು ಎಷ್ಟೋ ಬಳಕೆ ಮಾಡ್ತಿರ್ತೇವೆ, ಆದರೆ ನಮಗೆ ಹ್ರಸ್ವ ದೀರ್ಘಗಳನ್ನು ಮಾತ್ರ ಪರಿಚಯಿಸಿರ್ತಾರೆ ಶಾಲಾ ಕಾಲೇಜುಗಳಲ್ಲಿ. ಪ್ಲುತದ ಪರಿಚಯ ಇರೋದಿಲ್ಲ. ಪ್ಲುತ ಅಂದರೆ ಆ ದೀರ್ಘವನ್ನೇ ಮತ್ತಷ್ಟು ಎಳೆದ್ರೆ 3 ಮಾತ್ರ ಕಾಲದಲ್ಲಿ ಅದನ್ನು ಉಚ್ಚಾರ ಮಾಡಿದರೆ ಅದಕ್ಕೆ ಪ್ಲುತ ಅಂತ ಕರೀತಾರೆ. ಈ ಕೆಲವು ಕಡೆ ದೂರ ಧೂತೇಜ ಸಂಬೋಧನೆ, ವ್ಯಾಕರಣದ ಪಾಣಿನಿಯ ಸೂತ್ರಗಳು ಕೆಲವನ್ನು ಹೇಳ್ತವೆ. ಪಾಣಿನಿಯ ಸೂತ್ರಗಳು ಮಾತ್ರ ಅಲ್ಲ, ಎಷ್ಟೋ ವ್ಯಾಕರಣದ ಸೂತ್ರಗಳು ಪ್ಲುತ ಎಲ್ಲಿ ಪ್ರಯೋಗ ಮಾಡಬೇಕು ಅಂತ ಅನ್ನೋದನ್ನು ಹೇಳಿ ಸೂಚನೆ ಮಾಡಿರ್ತಾರೆ. ದೂರ ಧೂತೇಚ ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ. ಕೃಷ್ಣ ಬಲರಾಮ ಎಲ್ಲೋ ಒಂದು ದೂರದಲ್ಲಿ ಆಕಳನ್ನು ಮೇಯಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ. ಈ ಕಡೆ ಇದ್ದಂಥ ಕೆಲವು ಗೋಪಾಲಕರು ಅವರನ್ನು ಕರೀತಾರೆ, ಬನ್ನಿರಿ ಅಂತ. ಆಗಚ್ಚ ಕೃಷ್ಣ, ಕೃಷ್ಣ ಇದು ಹ್ರಸ್ವ, ಕೃಷ್ಣ ದೀರ್ಘ. ಆಗಚ್ಚ ಕೃಷ್ಣ ಅತ್ರ ಗೌಶ್ಚರತಿ. ಇಲ್ಲಿ ಈ ದನ ಮೇಯ್ತಾ ಇದೆ, ಇದು ಅಲ್ಲಿ ಓಡಿ ಹೋಗ್ತಾ ಇದೆ, ಅದನ್ನು ಹಿಡಿ, ಇದನ್ನು ಕಟ್ಟು, ಈ ಥರ ಕರೆಯುವಾಗ ಇದಕ್ಕೆಲ್ಲ ಪ್ಲುತ ಅಂತ ಕರೀತಾರೆ. ಇದು ಒಂದು ಉದಾಹರಣೆ ಹೇಳಿದ್ರೆ, ಇಂಥದ್ದು ಎಷ್ಟೋ ಸಂಧಿಗಳಲ್ಲಿ ಯಾವ್ಯಾವ ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದಕ್ಕೆಲ್ಲ ಸಂಧಿ ಪ್ರಕರಣದಲ್ಲಿ ಆ ನಿಯಮಗಳನ್ನು ಹೇಳ್ತಾರೆ. ಇದು ಹ್ರಸ್ವ ದೀರ್ಘ ಪ್ಲುತ. ಹ್ರಸ್ವಕ್ಕೆ 1 ಮಾತ್ರ, ದೀರ್ಘಕ್ಕೆ 2 ಮಾತ್ರ, ಪ್ಲುತಕ್ಕೆ 3 ಮಾತ್ರ. ಅಂತೂ ಆ ಪ್ಲುತ ಉಚ್ಚಾರ ಮಾಡುವಾಗ ಆ 3 ನಾವು ಉಚ್ಚಾರ ಮಾಡಬೇಕು. ಈ ಇನ್ನೊಂದು ಕಡೆ ನೀವೆಲ್ಲರೂ ಕೇಳಿರ್ತೀರಿ, ಈ ಅಷ್ಟಾವಧಾನ ಸೇವಾದಲ್ಲಿ ಸಾಮ ಗಾನಪ್ರಿಯ ಸಾಮವೇದ ಸೇವಾ ಮೋಧಾರಯ ಅಂತ ಹೇಳಿದಾಗ ಅಹಮನ್ನಾದೋ ಈ ಥರ ಎಲ್ಲ ಬೇರೆ ಬೇರೆ ಥರ ಉಚ್ಚಾರಗಳು ಇರ್ತಾವಲ್ಲ,
ಅವೆಲ್ಲ ಇಂಥದೇ ಎಷ್ಟೆಷ್ಟೋ ಉಚ್ಚಾರಗಳು ಅವೆಲ್ಲ. ಇದು ಹ್ರಸ್ವಗಳಿಗೆ ಸಂಬಂಧಪಟ್ಟಂಗಾಯ್ತು. ವ್ಯಂಜನ ಉಚ್ಚಾರ ಮಾಡಲಿಕ್ಕೆ ಯಾವತ್ತೂ ಕೂಡ ಅರ್ಧ ಮಾತ್ರ, ಪೂರ್ಣ ಮಾತ್ರ ಬೇಕಾಗೇ ಇಲ್ಲ. ಆದರೆ ನಾವು ಪೂರ್ಣ ವ್ಯಂಜನಗಳನ್ನು, ಶುದ್ಧಾಂಗವಾದ ವ್ಯಂಜನಗಳನ್ನು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಬಳಕೆ ಮಾಡೋದು ಕಡಿಮೆ. ಎಲ್ಲ ಕಡೆ ಕನಕ ಅಂತೇವೆ. ಕ ಇದು ವ್ಯಂಜನದಿಂದ ಕೂಡಿದಂಥ ಸ್ವರ, ನ ಅದು ವ್ಯಂಜನದಿಂದ ಕೂಡಿದ ಸ್ವರಣೆ. ಹಾಗೆ ಮತ್ತೊಂದು ಕನು, ಪೂರ್ಣವಾಗಿ ವ್ಯಂಜನ ಬಳಕೆ ಮಾಡೋದು ಬಹಳ ಕಡಿಮೆ. ಇರೋದಿಲ್ಲ ಅಂತಲ್ಲ, ಕೆಲವು ಕಡೆ ಎಲ್ಲೆಲ್ಲೋ ಒಂದು ಕಡೆ ಇರ್ತದಷ್ಟೆ. ಇಲ್ಲಿ ನೋಡ್ರಿ, ಇದರ ಮುಂದಿನ ಈ 2ನೇ ಶ್ಲೋಕದಲ್ಲಿ ವ್ಯೂಢ ಹೃಜ್ಜಲದ ಘೋಷ ಮುಷ್ಯೋಚ್ಚಾರಣಂ ವಿದದಭ್ಯದಿತಾರ್ಥಂ, ಅಲ್ಲಿ ಕೊನೆ ಮ ಬಂತಲ್ಲ, ಆ ಮ ಅದು ವ್ಯಂಜನ, ಅಲ್ಲಿ ಸ್ವರ ಸೇರಿಲ್ಲ, ಅದನ್ನು ಉಚ್ಚಾರ ಮಾಡಲಿಕ್ಕೆ ಅರ್ಧ ಮಾತ್ರ. ಹಾಗಾಗಿ ವ್ಯೂಢ ಹೃಜ್ಜಲದ ಘೋಷ ಮುಷ್ಯೋ ಇದೊಂದು ಪಾದ, ಚಾರಣಂ ವಿದದಭ್ಯದಿತಾರ್ಥಂ, ಥಕ್ ಒಂದು ಪಾದ ಮುಗೀತು, ಥಕ್ಕೆ ಅಕ್ಷರ ಗಣನ ಮುಗೀತು. ಆ ಮ ಏನಿದೆ ಅಕ್ಷರದ ಗಣನಾದಲ್ಲಿ ಸೇರಿಲ್ಲ. ನೀವು ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿರ್ಬೇಕಾರೆ ಆಮೇಲೆ ವ್ಯೂಢ ಹೃಜ್ಜಲಧ ಘೋಷ ಮಮುಷ್ಯೋ 8-9 ಅಕ್ಷರ ಇದ್ರೆ ಆ ಮುಂದೂ ಅಷ್ಟೇ ಅಕ್ಷರ ಇರ್ತವೆ. ಆ ಮ ಅನ್ನೋದು 10ನೇ ಅಕ್ಷರ ಅಂತ ನಿಮಗೆ ಕಾಣಿಸಿದ್ರು ಕೂಡ ಅದು ಮ ಅರ್ಧ ಮಾತ್ರ, ಆದ್ದರಿಂದ ಅದು ಪರಿಗಣಿತ ಅಲ್ಲ. ಅದು ವಿದದಭ್ಯದಿತಾರ್ಥಮ ಅಂತ ನೀವು ಒಂದು ವೇಳೆ ಅಂದರೆ ಆವಾಗ ಅದು ಪೂರ್ಣ ಮಾತ್ರ ಆಗ್ತದೆ. ಎಲ್ಲ ವ್ಯಂಜನಗಳನ್ನು ಅದಕ್ಕೆ ಸ್ವರವನ್ನು ಸೇರಿಸಿ ಅಂದಾಗ ಅದು ಒಂದು ಮಾತ್ರ, ಇಲ್ಲದೇ ಇದ್ರೆ ಅದು ಕೇವಲ ಅರ್ಧ ಮಾತ್ರ. ವ್ಯಂಜನಗಳಿಗೆ ಸಾಮಾನ್ಯವಾಗಿ ಅರ್ಧ ಮಾತ್ರ. ಏಕಮಾತ್ರೋ ಭವೇದ್ರಸ್ಪಃ ದ್ವಿಮಾತ್ರೋ ದೀರ್ಘವುಚ್ಯತೆ ತ್ರಿಮಾತ್ರಸ್ತು ಪ್ಲುತೋ ಜ್ಞೇಯ ವ್ಯಂಜನಂ ತ್ವರ್ಧಮಾತ್ರಕಂ. ಇದು ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಿದಂಥ ಒಂದು ಶ್ಲೋಕ. ಅದರ ಅರ್ಥವನ್ನು ಈಗಾಗಲೇ ಹೇಳಿದೆ. ಹೀಗೆ ಹ್ರಸ್ವ ದೀರ್ಘ ಪ್ಲುತಗಳನ್ನು ಉಚ್ಚಾರ ಮಾಡುವ ಸಂದರ್ಭ ಬಂದಾಗ ಆಚಾರ್ಯರು ಅದನ್ನೆಲ್ಲಿಯೂ ತಪ್ಪುತ್ತಿರಲಿಲ್ಲ. ಹ್ರಸ್ವ ಉಚ್ಚಾರ ಮಾಡಬೇಕಾದಲ್ಲಿ ಹ್ರಸ್ವವನ್ನೇ, ದೀರ್ಘ ಉಚ್ಚಾರ ಮಾಡಬೇಕಾದಲ್ಲಿ ದೀರ್ಘವನ್ನೇ ಅಷ್ಟು ಸ್ಪಷ್ಟವಾಗಿ ಅವರು ಉಚ್ಚಾರ ಮಾಡ್ತಿದ್ರು. ಅದನ್ನು ತುಲ್ಯ ಮಾತ್ರ ಅಂತ ಕರೀತಾರೆ. ಮುಂದೆ ಅತಿ ಮಾತ್ರ ಸುಲಕ್ಷ್ಮ. ಲಕ್ಷ್ಮ ಅಂತಂದ್ರೆ ಲಕ್ಷಣಗಳು ಅಂತ ಅರ್ಥ. ಶಬ್ದಶಾಸ್ತ್ರದಲ್ಲಿ ಹೇಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ನಾವೇನು ಮಾಡಿರ್ತೀವಿ ಅಂದರೆ ಕೆಲವೊಂದು ಬಾರಿ ಕರ್ತರಿ ಪ್ರಯೋಗದಿಂದ ವಾಕ್ಯ ಪ್ರಾರಂಭ ಮಾಡಿರ್ತೀವಿ, ಅದನ್ನು ಮುಗಿಸುವಾಗ ಕರ್ಮಣಿ ಪ್ರಯೋಗನೋ ಏನೋ ಮಾಡಿರ್ತೀವಿ. ನಮಗೆ ವಾಕ್ಯ ಪ್ರಯೋಗದ ಮೇಲೆ ಹತೋಟಿ ಇರೋದಿಲ್ಲ. ವ್ಯಾಕರಣವನ್ನು ಅಭ್ಯಾಸ ಮಾಡಿಲ್ಲದೆ ಇದ್ದವರಿಗೆ ಆ ಶಬ್ದ ಪ್ರಯೋಗಗಳ ಮೇಲೆ ಹತೋಟಿ ಇರೋದಿಲ್ಲ. ಹಾಗಾಗಿ ಶಬ್ದ ಪ್ರಯೋಗಗಳನ್ನು ಮತ್ತು ಅಕ್ಷರಗಳನ್ನು, ವಾಕ್ಯಗಳನ್ನು, ಪದಗಳನ್ನು ಸ್ವಲ್ಪ ಬೇಕಾಬಿಟ್ಟಿಯಾಗಿ ಯಥೇಚ್ಛವಾಗಿ ಬಳಕೆ ಮಾಡ್ತೇವೆ. ಆ ವ್ಯವಹಾರ ಮಾಡೋರೆಲ್ಲರೂ ಕೇಳುವವರು ಅವರೇ ಇರ್ತಾರೆ, ಹೇಳುವವರು ಅವರೇ ಇರ್ತಾರೆ. ಆದ್ದರಿಂದ ಅದು ಹೆಚ್ಚಿಂದೇನು ಸಮಸ್ಯೆ ಆಗೋದಿಲ್ಲ. ಆದರೂ ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದಕ್ಕೆ ಸ್ಪಷ್ಟವಾದ ಒಂದು ಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನು ಹನುಮಂತ ಆವಾಗ ಮಾಡಿದ್ದ. ರಾಮ ಅದನ್ನು ಮೆಚ್ಚಿಕೊಂಡು ನಾನೃಗ್ವೇದ ವಿನೀತಸ್ಯ ನಯಜುರ್ವೇದಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ಯಜುಸ್ಸಾಮ ಅಥರ್ವ ವೇದಗಳನ್ನು ಕರಗತ ಮಾಡಿಕೊಂಡಿಲ್ಲದೆ ಇದ್ದವನಿಗೆ ಇಷ್ಟು ಸುಂದರವಾಗಿ ಮಾತಾಡೋದೇ ಸಾಧ್ಯವಿಲ್ಲ ಅಂತ ರಾಮ ಉದ್ಧಾರ ತೆಗೆದಿದ್ದ. ಅಂಥದ್ದೇ ಇನ್ನೊಂದು ಸಂದರ್ಭ ಇದು. ಜಲದ ಘೋಷಂ, ಮೋಡದ ಗುಡುಗು ಯಾವ ಥರ ಇರ್ತದೆ, ಗಂಭೀರವಾದ ಗುಡುಗು, ಅದರಂತೆ ಅವರ ಉಚ್ಚಾರ ಇತ್ತು. ಹೀಗೆ ಉಚ್ಚಾರವನ್ನು ಮಾಡ್ತಾ ಅರ್ಥಂ ಅಭ್ಯಜಿತ, ವೇದವಾಕ್ಯಗಳನ್ನು ಉಚ್ಚಾರ ಮಾಡಿದರು, ಆಗ ಅರ್ಥವನ್ನು ಅವ್ರು ಹೇಳಿದರು. ಆ ಜನಕ್ಕೆ ಅದನ್ನು ಕೇಳಿ ಬಹಳ ಸಂತೋಷ ಆಯಿತು. ನಾವೆಲ್ಲ ಕೆಟ್ಟ ವೇದದ ಉಚ್ಚಾರವನ್ನು ಕೇಳಿರ್ತೇವೆ, ಸರಿಯಾಗಿ ಗೊತ್ತಿರೋದಿಲ್ಲ ನಮಗೆ. ಆದರೆ ಅಷ್ಟು ಅದ್ಭುತವಾಗಿ ಲಕ್ಷಣಶಾಸ್ತ್ರದಲ್ಲಿ ಹೇಗೆ ಹೇಳ್ತಾರೋ, ಶಿಕ್ಷಾ ಅಂತ ಶಾಸ್ತ್ರ ಇದೆ, ಶಿಕ್ಷಾಶಾಸ್ತ್ರದಲ್ಲಿ ಸ್ವರಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದಕ್ಕೆ ವಿಧಾನಗಳನ್ನು ಹೇಳ್ತಾರೆ. ಉದಾತ್ತ, ಅನುದಾತ್ತ, ಸ್ವರಿತ ಇತ್ಯಾದಿ ಸ್ವರಗಳನ್ನು. ಆ ಎಲ್ಲ ನಿಯಮಗಳಿಗೆ ಅನುಸಾರವಾಗಿ ಇವರು ಉಚ್ಚಾರ ಮಾಡಿದ್ದರಿಂದ ದೇವತಾಗುರು ಮಸಾವತಿಶೇತೆ, ದೇವತಾಗುರುವಾದ ಬೃಹಸ್ಪತಿಯನ್ನು ಇವರು ಮೀರಿಸಿದ್ದಾರೆ ಅಂತ ಅಲ್ಲಿದ್ದ ಜನ ಮಾತಾಡ್ಕೊಂಡ್ರು. ಅಲ್ಲಿ ವಿದ್ವಾಂಸರು ಪ್ರಶಂಸೆಯನ್ನು ಮಾಡಿದರು. ಆದರೆ ತತ್ತು ಸೂಕ್ತಮ ಅಪರಾರ್ಥಮವೋಚನ್, ಇಲ್ಲ ಸ್ವಾಮಿ, ತಾವು ಹೇಳಿದ ವಾಕ್ಯ ವೇದ ಉಚ್ಚಾರ ಮಾಡಿದ್ರಿ ಅದ್ಭುತವಾಗಿತ್ತು, ಅರ್ಥ ಹೇಳಿದ್ರಿ ಅದು ಚೆನ್ನಾಗಿತ್ತು, ಆದರೆ ನೀವು ಹೇಳಿದ ಅರ್ಥ ನಮಗೆ ಯಾಕೋ ಸರಿ ಬರಲಿಲ್ಲ, ಮತ್ತೊಂದು ಅರ್ಥ ಇದೆ ಇದಕ್ಕೆ, ಅರ್ಥ ಹೀಗಾಗಬೇಕು ಅಂತ ಅವರು ಅಂದರು. ಅದಕ್ಕೆ ಆಚಾರ್ಯ ಏನು ಹೇಳಿದರು? ಸ್ಯಾತ್ತತೀರ್ಥಮಪಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ
ಭಾರತಂ ನನು ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ. ನೀವು ಹೇಳಿದ ಅರ್ಥ ತಪ್ಪಲ್ಲ, ಅಂದರೆ ನಾನು ಹೇಳಿದ ಅರ್ಥವೂ ತಪ್ಪಲ್ಲ. ವೇದಗಳು, ನಾವೀಗ ಮಾತಾಡ್ತಿರೋದು ವೇದಗಳ ಬಗ್ಗೆ. ವೇದಗಳಿಗೆ ಕನಿಷ್ಠ 3 ಅರ್ಥಗಳಿವೆ. ಗರಿಷ್ಠ ಇನ್ನು ಅವರವ್ರ ಯೋಗ್ಯತೆಗೆ ತಕ್ಕಂತೆ ಹೆಚ್ಚಿನ ಅರ್ಥಗಳನ್ನು ತಗೊಳ್ಬಹುದು. ತ್ಯರ್ಥತಾಂ ಶ್ರುತಿಷು, ವೇದಗಳಲ್ಲಿ 3 ಅರ್ಥವನ್ನು ತಿಳ್ಕೊಡ್ರಿ. ದಶಾರ್ಥಂ ಭಾರತಂ, ಭಾರತಕ್ಕೆ 10 ಅರ್ಥಗಳನ್ನು ತಿಳ್ಕೊಡ್ರಿ. ವೈಷ್ಣವಂ ಪದ ಸಹಸ್ರತಯಂ ಶತಾರ್ಥಂ, ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥಗಳಿವೆ. ಆದ್ದರಿಂದ ನಾ ಹೇಳಿದ್ದು ತಪ್ಪೇನಲ್ಲ. ಆಚಾರ್ಯರು ತಮ್ಮನ್ನು ಸಮರ್ಥನೆ ಮಾಡಿಕೊಂಡ್ರು. ಅದನ್ನು ಅವರೇ ಸರ್ವಮೂಲದಲ್ಲಿ ಒಂದು ಕಡೆ ಹೇಳ್ತಾರೆ. ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವಿಷ್ಣು ಸಹಸ್ರನಾಮಕ್ಕೆ 1000 ಅರ್ಥಗಳು. ಈಗ ಆಚಾರ್ಯ ಹೇಳಿದರು, ಇತ್ಯುದೀರಯತಿ ವಿಸ್ತೃತ ಚಿತ್ತೆ. ಆ ಪಂಡಿತರು ಏನು ಮಾಡಿದರು, ಈಗ ಆಚಾರ್ಯರನ್ನು ಹಿಡಿಬಹುದು ಈ ಸನ್ಯಾಸಿಗಳನ್ನು ಅಂತ ತಿಳ್ಕೊಂಡ್ರು. ಯಾಕಂದರೆ ವೇದಕ್ಕೆ 3 ಅರ್ಥ ಹೇಳ್ರಿ ಅಂದರೆ ಏನಾದ್ರು ಹೇಳಿಬಿಡ್ತಾರೆ. ಇದೊಂದು ಅರ್ಥ, ಅದೊಂದು ಅರ್ಥ, ಅದೊಂದು ಅರ್ಥ ತಗೊಳ್ರಿ ಅಂತ. ಮಹಾಭಾರತಕ್ಕೆ 10 ಅರ್ಥ ಹೇಳೋದು ಸ್ವಲ್ಪ ಕಷ್ಟನೇ. ಏನಾದರೂ ಹೇಳಿದರೆ ಅದು ಅಲ್ಲ ಅಂತ ಹೇಳೋರು ಯಾರು ಹೇಳಿ, ಏನು ಹೇಳ್ತಾರೆ ನೋಡೋಣ. ಆದರೆ ವಿಷ್ಣು ಸಹಸ್ರನಾಮಕ್ಕೆ ಯಾವ್ದಾದ್ರು ಒಂದು ಶಬ್ದಕ್ಕೆ 100 ಅರ್ಥ ಹೇಳ್ರಿ ಅಂತ ಅವ್ರಿಗೆ ಸವಾಲು ಹಾಕೋಣ. ಅವ್ರು ಅದೇನು ಅರ್ಥ ಹೇಳ್ತಾರೋ ನೋಡೋಣ. ಸುಮ್ಮನೆ ಅಂದಾಜ್ ಮೇಲೆ ಹೇಳಿದ್ರು, ಹೋದ್ರೆ ಕಲ್ಲು ಬಿದ್ದರೆ ಹಣ್ಣು ಅಂತ ಹೇಳಿದ್ರು, ನಿಜವಾದ 100 ಅರ್ಥಗಳನ್ನು ಹೇಳ್ತಾರೋ, ಇವ್ರನ್ನ ಸೋಲಿಸಿಬಿಡೋಣ. ಈ ಸೋಲಿಸ್ಬೇಕು ಅಂತ ಬಂದವ್ರಿಗೆಲ್ರಿಗೂ ಇವ್ರನ್ನ ಅವಮಾನ ಮಾಡಬೇಕು ಅಂತ ಇರಲ್ಲ, ಆದರೂ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಬೇಕು ಅಂತ ಎಷ್ಟೋ ಜನ ವಿದ್ವಾಂಸರಿಗೆ ಇದ್ದೇ ಇರ್ತದೆ. ಅದರಲ್ಲೂ ಒಬ್ಬ ಪಂಡಿತ, ಒಬ್ಬ ಹಿರಿಯ ಕಂಡ್ರೆ ತನ್ನದನ್ನು ತೋರಿಸ್ಕೊಳ್ಬೇಕು. ತಾನಿಗೇನು ಓದಿದ್ದೇನೆ, ತನ್ನ ನೈಪುಣ್ಯ ಎಷ್ಟು ತೋರಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬನಿಗೂ ಇದ್ದಿದ್ದೆ. ಅದಕ್ಕೆ ಅವ್ರೇನು ಮಾಡಿದ್ರು, ಸಹಾಸ ಮುಖ, ಮುಖದಲ್ಲಿ ಅವ್ರಿಗೆ ನಗು ಆ ಪಂಡಿತರಿಗೆ. ಆಚಾರ್ಯರನ್ನು ಹಿಡಿದ್ವಿ ನಾವು ಅಂತ. ವರ್ಣ್ಯತಾಂ ಅರ್ಥಶತಕಂ, ಭಗವಂತನ ನಾಮಗಳಿಗೆ 100 ಅರ್ಥಗಳನ್ನು ಹೇಳ್ರಿ. ಯಾಕೆಂದರೆ ಜಿಗೀಷವ ಏನಂ, ಮಧ್ವರನ್ನು ಗೆಲ್ಲಬೇಕು ಅಂತ ಅವ್ರು ಹೊರಟಿದ್ರು. ಅದಕ್ಕೆ ಇವರೇನಂದ್ರು, ಸೇರಿಗೆ ಸವಾಸ ಸೇರು ಅಂತೇಳಿ. ನಾನು ಹೇಳ್ತೇನೆ, ಸುಮ್ಮನೆ ಒಂದು ಪುಕ್ಕಟ್ಟೆ ಹೇಳ್ತೇನೆ ಅಂತ ತಿಳ್ಕೊಬೇಡ. ನಾನು ಹೇಳಿದ್ದನ್ನೆಲ್ಲ ಮತ್ತೆ ನೀವು ನಮ್ಗೆ ಅನುವಾದ ಮಾಡಬೇಕು. ಪುರಾಣ ಹೇಳುವಾಗ ನಾನು ಹೇಳಿದ ಮೇಲೆ ಅದನ್ನು ಮತ್ತೆ ಒಪ್ಪಿಸ್ಬೇಕಾಗಿಲ್ಲ ಕೂತವ್ರು ಕೇಳೋರು. ಅಂದರೆ ಪಾಠ ನಡೆದಾಗ ಆವಾಗಲೇ ಗುರುಗಳಿಗೆ ಶಿಷ್ಯರಾದವರು ಒಪ್ಪಿಸ್ಬೇಕಾಗ್ತದೆ, ಅಥವಾ ಮಾರನೇ ದಿವಸ ಆದ್ರು. ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಠವಾತ್ ಅನುವದಂತು. ನೀವು ಅದನ್ನು ಅನುವಾದ ಮಾಡಬೇಕು. ಹೇಳಿ ಕೇಳಿ ನೀವೆಲ್ಲ ಒಳ್ಳೆ ಪಂಡಿತರೆ, ಅನುವಾದ ಮಾಡಬೇಕು. ಅವರೇನು ಬಾಢಮಿತಿ ಅತಿ ದೃಢೋದ್ಯಮಂ. ಆಗಲಿ, ಅದಕ್ಕೇನು ಮಾಡ್ತೇವೆ, ಇವ್ರಿಗೆ 100 ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಭರವಸೆ, ಒಪ್ಕೊಂಡ್ಬಿಟ್ರು. ಇವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಶುದ್ಧದಿ ಶ್ರುತಿ ಶಿರಶ್ಯತ ಸಿದ್ಧಾಂ ಅಭ್ಯದಾತ್ಸ ಪದಿ ವಿಶ್ವ ಪದಾರ್ಥಾನ್. ವಿಶ್ವಂ ಮೊದಲನೇ ಶಬ್ದ, ಅದಕ್ಕೆ 100 ಅರ್ಥಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹೇಗೆ? ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ. ಸಂಸ್ಕೃತದಲ್ಲಿ ಎಲ್ಲ ಶಬ್ದಗಳು ಕೂಡ ಯಾವುದಾದ್ರೂ ಒಂದು ಧಾತು, ಆ ಧಾತುವಿಗೊಂದು ಪ್ರತ್ಯಯ. ಕೆಲವೊಂದು ಬಾರಿ 2 ಧಾತುಗಳು, ಒಂದು ಧಾತುವಿನ ಒಂದು ಶಬ್ದ, ಮತ್ತೊಂದು ಧಾತುವಿನ ಒಂದು ಧಾತುವಿನ ಒಂದು ಅಕ್ಷರ, ಮತ್ತೊಂದು ಧಾತುವಿನ ಮತ್ತೊಂದು ಅಕ್ಷರ, ಹೀಗೆ ಶಬ್ದಗಳು ತಯಾರಾಗ್ತವೆ. ಆದ್ದರಿಂದ ಯಾವ ಶಬ್ದವೂ ನಿರರ್ಥಕ ಅಲ್ಲ ಸಂಸ್ಕೃತದಲ್ಲಿ. ಅಥವಾ ಕೆಲವೊಂದು ಬಾರಿ ಒಂದು ಶಬ್ದ, ಒಂದು ಧಾತು, ಅದಕ್ಕೊಂದು ಪ್ರತ್ಯಯ, ಹೀಗಾದರೂ ಶಬ್ದಗಳು ಏನೋ ಒಂದು ಅರ್ಥ ಕೊಡ್ತಿರ್ತವೆ. ಪ್ರತ್ಯಯ ಪ್ರಕೃತಿ, ಇಲ್ಲಿ ಪ್ರಕೃತಿ ಅಂದರೆ ಮೂಲ ಧಾತು ಅಂತ ಅರ್ಥ. ಅವೆರಡು ಹೇಗೆ ಕೂಡ್ಕೊಂಡು, ಸಂಗಮ ಅಂದರೆ ಅವೆರಡು ಕೂಡೋದು, ಅದರ ಭಂಗಿ ಅಂದರೆ ವಿಧಾನ. ಅದು ಶಬ್ದಶಾಸ್ತ್ರ ವಿಹಿತ. ಶಬ್ದಶಾಸ್ತ್ರ ಅಂದರೆ ವ್ಯಾಕರಣಶಾಸ್ತ್ರ. ವ್ಯಾಕರಣಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ ಆ ಪ್ರಕಾರ ಪ್ರತಿದರ್ಶ್ಯ. ಅದೇನು ಈ ಪಂಡಿತರಿಗೆ ಮುಂದೆ ದಿಗ್ಭ್ರಾಂತಿ ಆಯಿತು ಅಂತ ವರ್ಣನೆ ಮಾಡ್ತಾರೆ ಕವಿಗಳು. ಯಾಕೆಂದರೆ ಆ ಪಂಡಿತರು ಪಾಣಿನಿ ವ್ಯಾಕರಣ ಓದಿದವರು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇಂದ್ರ ವ್ಯಾಕರಣ, ಚಂದ್ರ ವ್ಯಾಕರಣ ಇತ್ಯಾದಿ ವ್ಯಾಕರಣಗಳು ಬಳಕೆಯಲ್ಲಿದ್ದವು. ಅನೇಕ ವ್ಯಾಕರಣಗಳು ಇದ್ದೇ ಇದ್ದವು, ಈಗೂ ಸಿಗ್ತಾವೆ ಅಂಥವು ಬೇಕಾದಷ್ಟು. ಇವರು ಇಲ್ಲಿಲ್ಲ, ಮಧ್ವವಿಜಯದಲ್ಲಿ ಇಲ್ಲಿ ವರ್ಣನೆ ಬರಲಿಲ್ಲ. ಆದರೆ ಅದೆಷ್ಟೋ ಧಾತುಗಳು ಇವತ್ತು ಗಮನದಲ್ಲೇ ಇಲ್ಲ ನಮಗೆ. ಯಾಕೆ ಆಚಾರ್ಯರು ಅಷ್ಟೊಂದು ಅರ್ಥಗಳನ್ನು ಆ ಒಂದೊಂದು ಶಬ್ದದಿಂದ ತೆಗಿಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ, ನಮಗೆ ಹೆಚ್ಚು ಹೆಚ್ಚು ಕ್ರಿಯಾಪದಗಳು ಗೊತ್ತಿದ್ದಷ್ಟು, ಹೆಚ್ಚು ಹೆಚ್ಚು ಪ್ರತ್ಯಯಗಳು ಗೊತ್ತಿದ್ದಷ್ಟು ಹೆಚ್ಚು ಹೆಚ್ಚು ಅರ್ಥಗಳು ನಮ್ಗೆ ಹೊಳಿತವೆ. ನಮಗೆ ಹೆಚ್ಚು ಕ್ರಿಯಾಪದಗಳ ಬಳಕೆ ಗೊತ್ತಿಲ್ಲದೆ ಹೋದರೆ ನಮಗೆ ಹೆಚ್ಚು ಅರ್ಥ ಹೊಳೆಯೋದೇ ಸಾಧ್ಯವಿಲ್ಲ. ಇವತ್ತು ಪಾಣಿನಿ ವ್ಯಾಕರಣ ಓದೋರಿಗೆ ಹೆಚ್ಚು ಕ್ರಿಯಾಪದಗಳ ಪರಿಚಯ ಇರೋದಿಲ್ಲ.
ಸಾಮಾನ್ಯ ಒಂದು 2,000 ಕ್ರಿಯಾಪದಗಳು ಅಲ್ಲಿರ್ತವೆ. ಆದರೆ ಆ ಎಲ್ಲ ಕ್ರಿಯಾಪದಗಳನ್ನು ನಾವು ಬಳಕೆ ಮಾಡಲ್ಲ. ಅಥವಾ 100-150 ಕ್ರಿಯಾಪದಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತೀವಿ ನಾವು. ಅದು ಬರೀ ಸಂಸ್ಕೃತದಲ್ಲಿ ಅಂತಲ್ಲ, ಯಾವುದೇ ಭಾಷೆಯಲ್ಲಾದ್ರೂ ಬಳಕೆ ಮಾಡೋದು ಅಷ್ಟನ್ನೇ. ಈಗ ಗಮನ ಅಂತ ಅರ್ಥವನ್ನು ಕೊಡ್ಲಿಕ್ಕೆ ಗಚ್ಚತಿ, ಗಮಲ್ರು ಅಂತ ಮೂಲ ಕ್ರಿಯಾಪದ. ಗಚ್ಚತಿ ಹೋಗುತ್ತಾನೆ, ಯಾತಿ ಅದು ಹೋಗುತ್ತಾನೆ, ಯಾ ಪ್ರಾಪಣೆ, ಯಾತಾಯಾತ ಅಂತ ಕೆಲವು ಹಿಂದಿಯಲ್ಲಿ ಹೇಳ್ತಿರ್ತಾರಲ್ಲ. ಯಾತ ಅಂದ್ರೆ ಹೋಗೋದು, ಆಯಾತ ಅಂದ್ರೆ ಬರೋದು. ಯಾತಿ, ಯಾತ, ಆಯಾತ. ವ್ರಜಗತವು ಅದೊಂದು ಕ್ರಿಯಾಪದ. ಹೋಗುತ್ತಾನೆ ಅನ್ನೋದನ್ನ ಕನ್ನಡದಲ್ಲಿ ಸಾಮಾನ್ಯವಾಗಿ ಬರೇ ಹೋಗ್ತಾನೆ ಅಂತ ಇಷ್ಟೇ ಹೇಳ್ತೇವೆ. ಸಂಸ್ಕೃತದಲ್ಲಿ ಒಂದು 3-4 ಕ್ರಿಯಾಪದಗಳನ್ನ ವ್ರಜ, ಗಚ್ಚತಿ, ಯಾತಿ ಹೀಗೊಂದು 3-4 ಕ್ರಿಯಾಪದಗಳನ್ನು ಬಳಕೆ ಮಾಡ್ತೇವೆ. ಆದರೆ ಇನ್ನೂ ಎಷ್ಟೋ ಕ್ರಿಯಾಪದಗಳಿವೆ. ಅವು ಪಾಣಿನಿ ವ್ಯಾಕರಣದಲ್ಲೇ ಎಷ್ಟೋ ಇವೆ. ಅವೇ ನಮಗೆಲ್ಲ ಇವತ್ತು ಗಮನದಲ್ಲಿಲ್ಲ. ಟೀಕಾ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಯಾರು ಕೇಳಿದ್ರೆ ಒಮ್ಮೆಲೆ ಗೊಂದಲಕ್ಕೆ ಒಳಗಾಗ್ತಾರೆ. ಸಂಸ್ಕೃತದ ಅಭ್ಯರ್ಥಿಗಳು, ಸಂಸ್ಕೃತವನ್ನು ಅಭ್ಯಾಸ ಮಾಡಿದಂಥ ಪಾಣಿನಿ ವ್ಯಾಕರಣವನ್ನು ಅಭ್ಯಾಸ ಮಾಡಿದವರು ಕೂಡ. ಯಾಕೆಂದ್ರೆ ಅವೆಲ್ಲ ನಿತ್ಯ ಬಳಕೆಯಲ್ಲಿರೋಲ್ಲ. ನಮಗೆ ಸಾಕಷ್ಟು ಪರಿಚಯ ಇರುವಂತಹ ಪಾಣಿನಿ ವ್ಯಾಕರಣದಲ್ಲೇ ನಮಗೆ ಪೂರ್ಣ ಪ್ರವೇಶ ಇಲ್ಲ ಅಂದಮೇಲೆ ಮಹಾವ್ಯಾಕರಣದಲ್ಲಿರುವಂತಹ ಅದೆಷ್ಟೋ 1000 ಧಾತುಗಳು, 5-10 ಧಾತುಗಳಾದ್ರೂ ಇವೆ ಅಂತ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಹೇಳ್ತಾರೆ. ಅಲ್ಲಿಂದೆಲ್ಲ ಧಾತುಗಳನ್ನು ತೆಗೆದ್ರು, ಅದರಿಂದ ಪ್ರತ್ಯಯಗಳನ್ನು ತೆಗೆದ್ರು, ಅರ್ಥಗಳನ್ನ ಹೇಳಿ ಪ್ರಾರಂಭ ಮಾಡಿದರು. ಈಗ ಈ ಟೀಕಾಚಾರ್ಯರನ್ನ ಟೀಕಾಚಾರ್ಯರು ಅಂತ ಕರಿತೀವಿ. ಅವರಿಗೆ ಜಯತೀರ್ಥ ಅಂತ ಮೂಲ ಹೆಸರು. ಅವರು ಬರೆದ ಗ್ರಂಥಗಳಿಗೆ ಟೀಕಾ ಅಂತ ಹೆಸರು. ಅಲ್ಲಿ ಟೀಕಾ ಅಂತಂದ್ರೆ ಟೀಕೃ ಗತವು ಅಂತ. ಟೀಕೃ ಗತವು, ಟೀಕೃ ಅಂತ ಮೂಲ ಕ್ರಿಯಾಪದ. ಆ ಕ್ರಿಯಾಪದಕ್ಕೆ ಅರ್ಥ ಏನು ಅಂತಂದ್ರೆ ಹೋಗೋದು ಅಂತ ಅರ್ಥ. ವ್ಯಾಕರಣದ ಪ್ರಕಾರ ಹೋಗೋದು. ಆದರೆ ಏ ಗತ್ಯರ್ಥಕಾಹ ತೇತೆ ಜ್ಞಾನಾರ್ಥಕಾಹ. ಟು ಗೋ ಇಸ್ ಟು ನೋ ಇಂಗ್ಲಿಷ್ನಲ್ಲಿ. ಹೋಗೋದು ಅನ್ನೋದಕ್ಕೆಲ್ಲದಕ್ಕೂ ತಿಳ್ಕೊಳ್ಳೋದು ಅಂತೂ ಅರ್ಥ ಇದ್ದೇ ಇದೆ. ಆದ್ರಿಂದ ಈಗ ನಾವು ಇಲ್ಲಿಂದ ಮನೆಗೆ ಹೋದ್ವಿ, ಮನೆಯಿಂದ ದೇವಾಲಯಕ್ಕೆ ಹೋದ್ವಿ, ಈ ಎಲ್ಲದಕ್ಕೂ ಹೋಗೋದು ಅಂತ ಪ್ರಶ್ನೆ ಬಂದಾಗ ತಿಳ್ಕೊಳ್ಳೋದು, ಪರಮಾತ್ಮನ ಕಡೆಗೆ ಹೋಗೋದು ಅಂದ್ರೆ ಪರಮಾತ್ಮನ ತಿಳ್ಕೊಳ್ಳೋದು ಅಂತ ಅರ್ಥ. ಆದ್ರಿಂದ ಟೀಕೃ ಗತವು ಅಂತಂದ್ರೆ ತಿಳಿಸೋದು, ಮೂಲ ಭಾಷ್ಯದ ಅರ್ಥವನ್ನ ಸ್ಪಷ್ಟವಾಗಿ ತಿಳಿಸುವಂತಹದಕ್ಕೆ ಟೀಕಾ ಅಂತ ಕರೀತಾರೆ. ಟೀಕೃ, ಢೇಕೃ, ಢೌಕೃ ಹೀಗೆಲ್ಲ ಧಾತುಗಳಿವೆ. ಆ ಧಾತುಗಳನ್ನೇನಾದ್ರೂ ಸಂಸ್ಕೃತದಲ್ಲಿ ಮಾತಾಡುವಾಗ ಪ್ರಯೋಗ ಮಾಡಿದರೆ ಕೇಳುವ ಸಂಸ್ಕೃತಜ್ಞರಿಗೆ ತಿಳಿಲಿಕ್ಕಿಲ್ಲ. ಅಷ್ಟೆಲ್ಲ ನಮ್ಗೆ ಇವತ್ತು ಬಳಕೆಯಲ್ಲಿ ಇಲ್ಲ. ಅದರ ಮುದ್ರಣದಲ್ಲಿವೆ. ಮುದ್ರಣದಿಂದೇ ತಪ್ಪಿ ಹೋದದ್ದು ಮತ್ತೆಷ್ಟೋ ಇವೆ. ಅದನ್ನೆಲ್ಲ ಇವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಶಬ್ದಶಾಸ್ತ್ರ ಅಂದ್ರೆ ಇಲ್ಲಿ ಮಹಾವ್ಯಾಕರಣವೇ. ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದಿರಂ ಅಂತ ಅದು. ಶುದ್ಧ ಧೀಹಿ ಇಲ್ಲಿ ಬಂತು ಉಂಟು ಆಚಾರ್ಯ ಮತ್ತೊಂದು ಹೆಸರು. ಶುದ್ಧ ಪ್ರಜ್ಞೆ, ಪೂರ್ಣ ಪ್ರಜ್ಞೆ, ಶುದ್ಧ ಪ್ರಜ್ಞೆ. ಮತ್ತು ಅದು ಹೇಗೆ ಸುಮ್ಮನೆ ಏನೋ ಅಂದಾಜಿನಲ್ಲಿ ಅರ್ಥ ಹೇಳೋದಲ್ಲ. ಶ್ರುತಿ ಶಿರಸ್ ಶತ ಸಿದ್ಧಾಂ. ಶ್ರುತಿ ಅಂದ್ರೆ ವೇದಗಳು. ಶ್ರುತಿ ಶಿರಸ್ ಅಂತಂದ್ರೆ ವೇದಗಳ ತಲೆ ಅಂದ್ರೆ ಉಪನಿಷತ್ತು. ಮನುಷ್ಯನ ತಲೆಯಲ್ಲಿ, ಮನುಷ್ಯನ ಶರೀರದಲ್ಲಿ ತಲೆ ಹೇಗೆ ಮುಖ್ಯನೋ ಹಾಗೆ ವೇದಗಳಿಗೆ ಉಪನಿಷತ್ತು ಮುಖ್ಯ. ಹೀಗೆ ವೇದಗಳು ಮತ್ತು ಉಪನಿಷತ್ತುಗಳು ಅದಷ್ಟೇ ಅಲ್ಲ, ಮಹಾಭಾರತಾದಿ ಗ್ರಂಥಗಳು, ಹರಿವಂಶಾದಿಗಳು, ಅಲ್ಲೆಲ್ಲ ಶತಶತ ಸಿದ್ಧಾಂ, ಅಲ್ಲೆಲ್ಲ ಬಂದಿರುವಂಥ ಉದಾಹರಣೆಗಳು. ನಾನೀಗೊಂದು ಅರ್ಥ ಹೇಳಿದೆ ಅಂದ್ರೆ ಇದೆಲ್ಲಿದೆ ಅಂದ್ರೆ ಅಲ್ಲಿದೆ ನೋಡ್ರಿ, ಇದೆಲ್ಲಿದೆ ಅಲ್ಲಿದೆ, ಈ ಥರ ಅರ್ಥಗಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅಭ್ಯದ ಸಪದಿ ವಿಶ್ವ ಪದಾರ್ಥಾನ್, ಕೂಡಲೇ ಅವ್ರೇನು ಕಾಯಿಲೆ ಇಲ್ಲ. ಈ ಕೋಟ್ ಮಾಡೋದು ಯಾಕೆ? ಈಗ ರಾಮ ಅಂತ ಶಬ್ದ ಇದೆ. ರಾಮ ಅನ್ನೋ ಶಬ್ದಕ್ಕೆ ರ ಅಂದ್ರೆ ಸುಖರೂಪನಾದವನು, ಮ ಅಂದ್ರೆ ಶಾಸ್ತ್ರಗಳಿಂದ ಗಮ್ಯನಾದವನು ಅಂತ ಇಷ್ಟೇ ಅರ್ಥ ಹೇಳ್ಬಿಟ್ಟು. ಯಾಕಂದ್ರೆ ರಾಮೋ ವಿರಾಮೋ ವಿರಜೋ ಅಂತ ವಿಷ್ಣು ಸಹಸ್ರನಾಮದಲ್ಲೇ ಇದೆ ಮುಂದೆ. ನಾವು ಅಷ್ಟೇ ಅರ್ಥ ಹೇಳಿದ್ರೆ ರ ಅಂದ್ರೆ ರಮು ಕ್ರೀಡಾಯಾಮ ಅಂತ ಧಾತು. ಕ್ರೀಡಾ ಅಂದ್ರೆ ಸಂತೋಷ ಪಡೋದು, ವಿಹಾರ ಮಾಡೋದು, ಉಲ್ಲಾಸದಿಂದ ಇರೋದು ಅಂತ ಅರ್ಥ. ಹಾಗಾಗಿ ರ ಅಂದ್ರೆ ಉಲ್ಲಾಸದಿಂದಿರುವವನು, ಮ ಅಂದ್ರೆ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು. ಇಷ್ಟೇ ಅರ್ಥ ಹೇಳಿಬಿಟ್ರೆ ನೀವು ಅಲ್ಲ ಅದು ಎಲ್ಲಿ ಅರ್ಥ ಹಾಗೆ ಎಲ್ಲಾದ್ರೂ ಹೇಳಿದ್ದಾರಾ ಅಂತ ನಿಮಗೆ ಕೆಲವು ಸಂಶಯ ಬರ್ಬೋದು. ಅದಕ್ಕೆ ಅಂಥದಕ್ಕೆಲ್ಲ ಕೋಟ್ ಮಾಡ್ತಿದ್ರು ಅವರು. ಅದು ಸುಮ್ಮನೆ ರಾಮ ಅಂತ ಬಂತು ಅಂತ ಹೇಳಿದೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಆನಂದ ರೂಪೋ ನಿಷ್ಪರಿಮಾಣ ಏಷ ಲೋಕಸ್ಥೆ ತಸ್ಮಾತ್ ರಮತೆ ತೇನ ರಾಮ. ರ ಅದು ಆನಂದ ರೂಪ. ಮ ಅಂದ್ರೆ ಪರಿಮಾಣಕ್ಕೆ ನಿಲುಕುವಂಥವನು. ಅಲ್ಲಿ ರ ಅಮ ಅಂತ ತಿಳ್ಕೋಬೇಕು. ಅಂದ್ರೆ ಯಾವ ಪರಿಮಾಣಕ್ಕೂ, ಪ್ರತ್ಯಕ್ಷ ಅನುಮಾನ ಮೊದಲಾದ ಯಾವ ಪರಿಮಾಣಕ್ಕೂ ಕೂಡ ಯಾವ ಅಳತೆಗೂ ನಿಲುಕದವನು. ರ ಅಮ ಎಲ್ಲ ಸೇರಿ ರಾಮ. ನಿತ್ಯ ಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅತೋಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖಂ ಕುತೋನ್ವಪಿ.
ಇದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದಂಥ ಮತ್ತೊಂದು ಶ್ಲೋಕ, ಅದೇ ರಾಮನ ಬಗ್ಗೆನೆ. ನಿತ್ಯ ಪೂರ್ಣ ಸುಖ ಜ್ಞಪ್ತಿ, ಸುಖ ಮತ್ತು ಜ್ಞಾನ ಇದರ ಸ್ವರೂಪನಾದವನು. ರ ಅಂದರೆ ಸುಖ, ಮ ಅಂತಂದ್ರೆ ಜ್ಞಾನ, ಪೂರ್ಣವಾದ ಜ್ಞಾನ, ಪೂರ್ಣವಾದ ಸುಖ. ಅಲ್ಲಿ ರ ಆ ಮ ಹೀಗಿದೆ. ಇದು ಹಿಂದೊಂದು ಸರಿ ಹೇಳಿದ್ದೆ, ಸುಮ್ಮನೆ ಈಗ ಮತ್ತೊಂದು ಸರಿ ಹೇಳ್ತೇನೆ. ಅವ್ರು ಏನು ಹೇಳಿರ್ಬೋದು ಆಚಾರ್ಯರು ಅನ್ನೋದಕ್ಕೆ ಒಂದು ಸುಳಿವಿವೆ ಎಲ್ಲ ಅಷ್ಟೇ. ರ ಆ ಮ. ರ ಅಂದ್ರೆ ಸುಖ, ಮ ಅಂತಂದ್ರೆ ಜ್ಞಾನ, ಆ ಅಂದ್ರೆ ಪೂರ್ಣ ಅಂತ ಅರ್ಥ. ಅದು ನಡುವೆ ಆ ಅಂತಿದೆಯಲ್ಲ, ಅದರಿಂದ ಯಾಕೆ ಆ ಅಂದ್ರೆ ಪೂರ್ಣ? ಈಗ ಆಬಾಲ ವೃದ್ಧರ ಆದಿಯಾಗಿ ಎಲ್ಲರೂ ಬಂದರು ಅಂತಂತೇವೆ. ಅಂದ್ರೆ ವೃದ್ಧರಿಂದ ಹಿಡ್ಕೊಂಡು ಮಕ್ಕಳ ತನಕ ಎಲ್ಲರೂ ಬಂದರು. ಆ ಅನ್ನೋದು ಎಲ್ಲರನ್ನೂ ಒಳಗೊಂಡದ್ದು ಅನ್ನೋ ಅರ್ಥವನ್ನ ಹೇಳ್ತದೆ. ಅದಕ್ಕಾಗಿ ಪೂರ್ಣವಾದ ಜ್ಞಾನ, ಪೂರ್ಣವಾದ ಸುಖ ಅದನ್ನು ಒಳಗೊಂಡವನು. ಅದಕ್ಕಾಗಿ ಆತ ರಾಮ. ಈ ಥರ ಅರ್ಥಗಳನ್ನ ಹೇಳಿ ಪ್ರಾರಂಭ ಮಾಡಿದರು. ಇವು ಒಂದೊಂದು ಕ್ರಿಯಾಪದ, ಒಂದೊಂದು ಅದಕ್ಕೆ ಪ್ರತ್ಯಯಗಳು. ಈಗ ವ್ಯಾಕರಣದ ತಜ್ಞರನ್ನು ಕೇಳಿದರೆ ರಾಮ ಶಬ್ದಕ್ಕೇನು ನಿಷ್ಪತ್ತಿ? ರಮು ಕ್ರೀಡಾಯಾಮ್ ಅಂತ ಧಾತು. ರಮು, ಆ ರ ಮ ಅಷ್ಟು ಉಳಿತು. ಅದಕ್ಕೆ ಮುಂದೆ ಘನ್ ಅಂತ ಒಂದು ಪ್ರತ್ಯಯ ಹೇಳ್ತಾರೆ. ಇವೆಲ್ಲ ನಿಮ್ಮ ತಲೆಯಲ್ಲೇನು ಉಳಿಬೇಕಾಗಿಲ್ಲ, ತಲೆ ಕೆಡಿಸ್ಕೋಬೇಕಾಗಿಲ್ಲ ಉಳಿದೇ ಇದ್ರೆ. ಘನ್ ಅಂತ ಒಂದು ಪ್ರತ್ಯಯ. ಆ ಪ್ರತ್ಯಯದಲ್ಲಿ ಉಳಿಯೋದು ಘ ಹೋಗ್ತದೆ, ಆಮೇಲೆ ನ ಹೋಗ್ತದೆ, ಹೋಗಿ ಉಳಿಯೋದು ಅ ಮಾತ್ರ. ರ ಅ, ರಮ ಪ್ಲಸ್ ಅ. ಅದು ರ ಇದ್ದಿದ್ದು ರಾ ಆಗ್ತದೆ, ಯಾಕಂದ್ರೆ ನ ಇತ್ತಲ್ಲ, ನದ ಕಾರಣದಿಂದಾಗಿ ರಾಮ ಅಂತ ಇಷ್ಟ ಆಯ್ತು. ಇದು ರಮ ಅಂತನ್ನೋದು ಪ್ರಕೃತಿ, ಇಲ್ಲಿ ಬಂತಲ್ಲ. ಪ್ರಕೃತಿ ಅಂದ್ರೆ ಮೂಲ ಧಾತು. ಪ್ರತ್ಯಯ ಅಂತಂದ್ರೆ ಘನ್ಯ ಪ್ರತ್ಯಯ. ಹೀಗೆ ಒಂದು ಕ್ರಿಯಾಪದಕ್ಕೆ ಒಂದು ಪ್ರತ್ಯಯ. ಈಗ ಮಠ, ಘಟ, ಇವೆಲ್ಲ ಶಬ್ದಗಳು ಕೂಡ ಒಂದೊಂದು ಕ್ರಿಯಾಪದದಿಂದ ಮತ್ತೊಂದು ಪ್ರತ್ಯಯದಿಂದ ಹುಟ್ಟಿದ್ದು. ಪಾಚಕ, ಪಚ ಅಂತ ಧಾತು, ಅದಕ್ಕೊಂದು ಪ್ರತ್ಯಯ. ಆ ಪ್ರತ್ಯಯದಿಂದ ಪಾಚಕ ಅನ್ನೋ ಶಬ್ದ ಹುಟ್ಟಿತ್ತು. ಪುರುಷ, ಸ್ತ್ರೀ, ಇವೆಲ್ಲ ಶಬ್ದಗಳು ಕೂಡ ಒಂದೊಂದು ಕ್ರಿಯಾಪದ, ಅದಕ್ಕೊಂದೊಂದು ಪ್ರತ್ಯಯ, ಅದರಿಂದ ಹುಟ್ಟುತ್ತವೆ. ಹೀಗೆ ಪ್ರತ್ಯಯ ಮತ್ತು ಪ್ರಕೃತಿಗಳನ್ನು ಸೇರಿಸಿ ಅರ್ಥ ಹೇಳೋದು ಒಂದು ವಿಧಾನ. ಎರಡೂ ಧಾತುವೇ, ಬೇರೆ ಪ್ರತ್ಯಯಗಳನ್ನ ಹೇಳೋದು ಅವಶ್ಯಕತೆ ಇಲ್ಲ. ರ ಆ ಮ, ಅಲ್ಲಿ ಪ್ರತ್ಯಯ ಇಲ್ಲ. ರ ಅನ್ನೋದು ಧಾತು, ಮ ಅನ್ನೋದು ಧಾತುವೇ. ಆ ಥರ ಅರ್ಥ ಹೇಳೋದು ಮತ್ತೊಂದು ವಿಧಾನ. ಹೀಗೆ ಎರಡನ್ನೂ ಆಚಾರ್ಯರು ಹೇಳಿದ್ರು ಅಂತ ತಿಳ್ಕೊಳ್ಬೇಕು. ಎರಡನ್ನೂ ಅಳವಡಿಸ್ಕೊಂಡಾಗ, ವಿಧಾನಗಳು ಎರಡೆರಡಾದಾಗ ಅರ್ಥವನ್ನು ಹೆಚ್ಚು ಹೇಳಲಿಕ್ಕೆ ಸ್ಕೋಪ್ ಹೆಚ್ಚಾಗ್ತದೆ. ಹೀಗೆ ಅರ್ಥಗಳನ್ನು ಅವ್ರು ಹೇಳ್ತಾ ಹೋದ್ರು. ಮತ್ತೆ ಪುರಾಣಗಳಿಂದ ಅವ್ರನ್ನ ಕೋಟ್ ಮಾಡ್ತಾ ಹೋದ್ರು. ಇದನ್ನು ಬೇಕಾಶ್ವರ ಹೇಳಿದ್ದ ನಾನು. ಕಪಿಲ ಅಂದ್ರೆ ಏನು? ಕ ಅಂದ್ರೆ ಸುಖ ಸ್ವರೂಪ ಆದವನು, ಪ ಅಂದ್ರೆ ಪಾಲನೆ ಮಾಡುವವನು, ಲ ಅಂದ್ರೆ ಲಯ ಮಾಡುವವನು. ಹೀಗೆ ಅರ್ಥಗಳನ್ನ ಹೇಳ್ತಾ ಹೋದ್ರು. ಇದಕ್ಕೆಲ್ಲ ಅರ್ಥಗಳನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಅನೇಕ ಕಡೆ ಇದಕ್ಕೆ ಸಂಬಂಧಪಟ್ಟಂತ ಶ್ಲೋಕಗಳನ್ನು ಉದಾಹರಣೆ ಕೊಟ್ಟದ್ದು ಇವಾಗಲೂ ಉಪಲಬ್ಧ ಇದೆ. ಕೆಲವು ಈಗ ಅವರು ಗ್ರಂಥಬದ್ಧ ಯಾವುದು ಗೊಳಿಸಿದ್ದಾರೋ ಅವೆಲ್ಲ ಉಪಲಬ್ಧ ಇವೆ. ಪ್ರಾಯ ಈ 100 ಅರ್ಥ ಹೇಳುವಾಗ ಅವರು ಗ್ರಂಥದಲ್ಲಿ ಉಪಲಬ್ಧ ಮಾಡಿದ್ದಕ್ಕಿಂತ, ಗ್ರಂಥದಲ್ಲಿ ದಾಖಲು ಮಾಡಿದ್ದಕ್ಕಿಂತ ಹೆಚ್ಚೇ ಕೋಟ್ ಮಾಡಿದ್ದಿರಬಹುದು. ಅದೇನಾಯ್ತಂದ್ರೆ ಅವರಿಗೆ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ, ದಿಗ್ಭ್ರಾಂತರ ಆದರು ಅಂತ ಮುಂದೆ ವರ್ಣನೆ ಮಾಡ್ತಾರೆ. ಆದ್ದರಿಂದ ಗ್ರಂಥಕಾರರು ಕೂಡ ಅದನ್ನು ಏನೇನು ಹೇಳಿದ್ರು ಅಂತ ಅನ್ನೋದನ್ನು ಹೆಚ್ಚು ಹೇಳಲಿಲ್ಲ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾರೆ ಅಷ್ಟೇ. ವಿಶ್ವಂ ಅಂತ ಮೊದಲನೇ ಶಬ್ದ. ಈಗ ರಾಮ ಶಬ್ದದ ಬಗ್ಗೆ ಆಯಿತು, ವಿಶ್ವ ಶಬ್ದದ ಬಗ್ಗೆ ಹೇಳಬೇಕಲ್ಲ. ವಿಶ್ವಂ ಅಂತ ಮೊದಲನೇ ಶಬ್ದ. ಆ ವಿಶ್ವಂ ಅನ್ನೋ ಮೊದಲನೇ ಶಬ್ದ ಏನು ಹೇಳಿದೆ? ವಿಷ ಪ್ರವೇಶನೆ ಅಂತ ಧಾತು. ಇವತ್ತು ತೆಗೆದು ನೋಡಿದ್ರೆ ಪಾಣಿನಿ ವ್ಯಾಕರಣದಲ್ಲಿ ಕೂಡ ಈ ಧಾತು ಸಿಗ್ತದೆ. ಪ್ರವೇಶ ಮಾಡೋದು ಅಂತ ಅರ್ಥ. ವಿಶ್ವ ಅಂತಂದ್ರೆ ಜಗತ್ತಿನೊಳಗೆ ಪ್ರವೇಶ ಮಾಡಿದ್ದು, ಜಗತ್ತಿನೊಳಗೆಲ್ಲ ಕಡೆ ತುಂಬಿಕೊಂಡಿದ್ದು ಅಂತ ಅರ್ಥ. ಮತ್ತೆ ಟು ಓಷ್ಮಿ ಗತಿ ವೃದ್ಧೋಹ, ಪ್ರವೇಶ ಮಾಡೋದು ಅಂತ ಒಂದರ್ಥ, ಒಂದು ಕ್ರಿಯಾಪದ. ಎರಡನೇ ಕ್ರಿಯಾಪದ ಗತಿ ವೃದ್ಧೋಹ, ಬರೇ ಒಳಗೆ ಪ್ರವೇಶ ಮಾಡ್ಕೊಂಡದ್ದಲ್ಲ, ನಿತ್ಯ ಪ್ರವರ್ಧಮಾನ. ಅದಕ್ಕೆ ಕೊನೆ ಇಲ್ಲ. ಅವನ ಗುಣಗಳಿಗೆ ಇಷ್ಟು ಗುಣಗಳು ಮುಗೀತು, ಎಣಿಸಿ ಮುಗೀತು, ಇನ್ನು ಇದರ ಮಹಿಮಾ ನಾವು ತಿಳ್ಕೊಳ್ಳುವುದೆಲ್ಲ ಮುಗೀತು, ಇನ್ನೇನೂ ಇಲ್ಲ ಅಂತಿಲ್ಲ. ನಿತ್ಯ ಆ ಗುಣಗಳ, ಪರಮಾತ್ಮನ ಗುಣದ ಪ್ರವಾಹಕ್ಕೆ ವೃದ್ಧಿನೇ ಇದೆ. ಟು ಓಷ್ವಿ ಗತಿ ವೃದ್ಧೋಹ. ಹೀಗೆ ಶ್ವಿ ಅಂತ ಧಾತು. ಮೊದಲು ವಿಷ ಅಂತ ಧಾತು, ವಿಷ ಅಂತಲೇ ಧಾತು ಇತ್ತು, ಈಗ ಶ್ವಿ ಅಂತ ಧಾತು. ಆ ಶ್ವಿ ಧಾತುವಿಗೆ ವಿ ಅಂತ ಉಪಸರ್ಗ ತಗೋಬೇಕು. ಹಿಂದೆ ಉಪಸರ್ಗ ತಗೊಂಡ್ರೆ ನಿತ್ಯ ಯಾವುದು ಬೆಳೀತಿರ್ತದೋ
ಯಾವುದಕ್ಕೆ ಎಣೇ ಇಲ್ವೋ ಅದು ವಿಶ್ವ. ಇನ್ನೊಂದು ವಿಶ್ವ ಅಂತಂದ್ರೆ ವಿ ಅಂತಂದ್ರೆ ಗರುಡ ಅಂತ ಅರ್ಥ. ವಿ ಅಂತಂದ್ರೆ ಗರುಡ, ಪಕ್ಷಿ ಅಂತ ಅರ್ಥ. ಅದು ಇವತ್ತು ವ್ಯಾಕರಣದಲ್ಲಿ ಉಪಲಬ್ಧ ಇದೆ. ಆ ಗರುಡನ ಮೂಲಕ ಗಮನ ಮಾಡುವವನು. ಶ್ರೀ ಅಂದ್ರೆ ಗಮನ ಮಾಡುವುದು ಅಂತ ಅರ್ಥ. ವಿ ಅಂತಂದ್ರೆ ಗರುಡ ಅಂತ ಅರ್ಥ. ಆ ಗರುಡನ ಮೂಲಕ ಗಮನ ಮಾಡುವುದರಿಂದ ವಿಶ್ವ. ಆದ್ರಿಂದ ಅವನಿಗೆ ವಿಶ್ವ ಅಂತ ಹೆಸರು. ಇದಕ್ಕೆಲ್ಲ ವಿಶ್ವಮೇವೇದಂ ಸರ್ವಂ ವಿಶ್ವಂ, ಈ ನಾರಾಯಣ ಉಪನಿಷತ್ತು, ಪುರುಷ ಸೂಕ್ತ ಇತ್ಯಾದಿ ಕಡೆಗಳಲ್ಲೆಲ್ಲ ಆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತ ಹೇಗೆ, ನಿತ್ಯ ಪ್ರವರ್ಧಮಾನ ಹೇಗೆ, ಅದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ವಿಶ್ವೋ ಹಿರಣ್ಯಗರ್ಭೋ ಅಗ್ನಿರ್ಯಮಃ ಅಂತ ಆ ಪರಮಾತ್ಮನನ್ನ ಆ ವಿಶ್ವ ಅನ್ನೋ ಶಬ್ದದಿಂದ ಸ್ತೋತ್ರ ಮಾಡ್ತಾರೆ. ವಿಶ್ವ ವಾಯು ಮತ್ತೊಂದು ಶಬ್ದ. ವಿಶ್ವ ಅನ್ನೋ ಶಬ್ದಕ್ಕೆ ವಾಯು ಅಂತ ಅರ್ಥ. ಆ ವಾಯುವಿನಲ್ಲಿ ಈತ ನಿಯಾಮಕನಾಗಿ ಒಳಗಿದ್ದವನು. ಆ ಕಾರಣಕ್ಕಾಗಿ ಇವನಿಗೆ ವಿಶ್ವ ಅಂತ ಹೆಸರು. ವಿಶ್ವ ಅಂತಂದ್ರೆ ಜೀವ ಅಂತ ಅರ್ಥ. ನಾವೆಲ್ಲರೂ ಕೂಡ ವಿಶ್ವರೇ. ಅವರೊಳಗಿದ್ದವನು, ಅವರನ್ನು ನಿಯಮನ ಮಾಡುವನು, ಆದ್ರಿಂದ ವಿಶ್ವ. ವಿಶ್ವ ಅಂತಂದ್ರೆ ಈ ಪ್ರಪಂಚ, ಇದಂತೂ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಆ ಜಗತ್ತಿನ ನಿಯಾಮಕ ಆದ್ರಿಂದ ಅದನ್ನು ವರ್ತನೆ ಮಾಡೋದ್ರಿಂದ ಈತ ವಿಶ್ವ. ನೋಡ್ರಿ, ಕೇಶವ ಅಂತಿದೆ, ವಿಶ್ವ. ಕೇಶವ ಹಿರಣ್ಯಗರ್ಭ ಕಪ್ರೋಕ್ತ ಈಶ ಶಂಕರಯೇ ವಚ ಸೃಷ್ಟ್ಯಾದಿನ ವರ್ತಯತಿ ತವ್ಯತಃ ಕೇಶವೋ ಭವಾನ್. ಕೇಶವ ಶಬ್ದದ ಅರ್ಥ ನಿರ್ವಚನವನ್ನು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳಿ ತೋರಿಸಿದ ವಿಧಾನ ಇದು. ಕ ಈಶ ವ ಕೇಶವ. ಕ ಈಶ ಎರಡು ಸೇರಿ ಗುಣಸಂಧಿ ಆಯಿತು, ಕೇಶ ಆಯಿತು. ಮುಂದೆ ವ. ಕ ಅಂದ್ರೆ ಚತುರ್ಮುಖ ಬ್ರಹ್ಮ, ಈಶ ಅಂತಂದ್ರೆ ಶಂಕರ. ಅವರಿಬ್ಬರನ್ನು ಕೂಡ ವರ್ತಯತಿ ಮುನ್ನಡೆಸುವವನು. ಅವರು ಇರೋದೇ, ಅವರ ಅಸ್ತಿತ್ವವೇ ಇವನಿಂದ. ಅದಕ್ಕಾಗಿ ಕೇಶವ. ಹಾಗಾಗಿ ವಿಶ್ವ, ಇಡೀ ವಿಶ್ವದ ಅಸ್ತಿತ್ವವೆಲ್ಲವೂ ಕೂಡ ಇವನನ್ನೇ ಅವಲಂಬಿಸಿಕೊಂಡಿದೆ. ಆದ್ರಿಂದ ಈತ ವಿಶ್ವ. ವಿಶ್ ವ ಇನ್ನೊಂದು ವಿ ಶ ವ. ಶ ಅಂತಂದ್ರೆ ಇದೆಲ್ಲರಿಗೂ ಗೊತ್ತು. ಶಂಕರ ಅಂದ್ರೆ ಶಮ್ ಅಂದ್ರೆ ಸುಖವನ್ನು ಕೊಡುವಂಥವನು. ಶ ಅಂತಂದ್ರೆ ಸುಖ ಅಂತ ಅರ್ಥ. ವ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಈ ವಾಸುದೇವನಿಗೆ ಮಧ್ವರ ಮೊದಲಿನ ಹೆಸರು ವಾಸುದೇವ. ಅಸುದೇವ ಅಂದ್ರೆ ಪ್ರಾಣದೇವ ಅಂತ ಅರ್ಥ. ಹಸು ಅಂದ್ರೆ ಪ್ರಾಣ ಅಂತ ಅರ್ಥ, ಅಸುದೇವ ಅಂದ್ರೆ ಪ್ರಾಣದೇವ. ವಾಸುದೇವ ಅಂತಂದ್ರೆ ವಾ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನಕ್ಕಾಗಿ ಹುಟ್ಟಿದ ಪ್ರಾಣದೇವ, ಆದ್ದರಿಂದ ವಾಸುದೇವ ಅಂತ ಹಿಂದೆ ನೋಡಿದ್ವಿ. ಅದರಂತೆ ವಿ ಶ ವ ಇದೆಲ್ಲ ಸೇರಿ ವಿಶ್ವ ಆಯಿತು. ಶ ಅಂದ್ರೆ ಸುಖ ಅಂತ ಅರ್ಥ, ವ ಅಂದ್ರೆ ಜ್ಞಾನ ಅಂತ ಅರ್ಥ. ವಿವಿಧ ರೀತಿಯ ಸುಖ, ವಿವಿಧ ರೀತಿಯ ಜ್ಞಾನ ಇದ್ದವನಾದ್ರಿಂದ ವಿ ಅನ್ನೋದು ಹಿಂದಿಂದ ವಿವಿಧ ರೀತಿಯಾದ್ದು ಅನ್ನೋ ಅರ್ಥವನ್ನು ತೋರಿಸ್ತದೆ. ಯಾಕಂದ್ರೆ ಜ್ಞಾನ ಅಂದ್ರೆ ಸಾಮಾನ್ಯ ತಿಳುವಳಿಕೆ, ವಿಜ್ಞಾನ ಅಂದ್ರೆ ವಿಶೇಷವಾದ ತಿಳುವಳಿಕೆ. ಹಾಗಾಗಿ ವಿಶೇಷವಾದ ಜ್ಞಾನ, ವಿಶೇಷವಾದ ಸುಖ ಯಾರಿಗಿದೆಯೋ ಆತ ವಿಶ್ವ. ಇದೇ ಪುಸ್ತಕದಲ್ಲೇ ನಾರಾಯಣ ಪಂಡಿತರು ಮಧ್ವವಿಜಯನ್ನು ಬರೆದು ಭಾವಪ್ರಕಾಶಿಕ ಅಂತ ಅವರೇ ಬರದಲ್ಲಿ ಒಂದು 2-3 ಅರ್ಥಗಳನ್ನು ಹೇಳ್ತಾರೆ. ಮುಂದೆ ಈ ಅದಕ್ಕೆ ಪದಾರ್ಥ ದೀಪಿಕಾ ಮತ್ತೆ ತತ್ವಚಂದ್ರಿಕಾ, ಗೋವಿಂದಾಚಾರ್ಯ ತತ್ವಚಂದ್ರಿಕಾ, ಇದರಲ್ಲಿ 30 ಅರ್ಥವನ್ನು ಇವರೇ ಹೇಳಿದ್ದಾರೆ. ಆಚಾರ್ಯ 100 ಅರ್ಥ ಹೇಳೋದೇನು ದೊಡ್ಡದಲ್ಲ, ಅವರು ಸರ್ವಜ್ಞರಾದ್ರಿಂದ 3 ಅರ್ಥ ಇಲ್ಲೇ ಹೇಳಿದ್ದಾರೆ. ಅದ್ರ ಪೈಕಿ ಒಂದು 5-6 ಅರ್ಥ ನಾನು ಹೇಳಿದೆ, ಹೆಚ್ಚು ವಿಸ್ತಾರ ಏನು ಬೇಡ ಅಂತ ಹೇಳಿ. ಹೀಗೆ ಅಷ್ಟು ಅರ್ಥಗಳನ್ನೆಲ್ಲ ಅವರು ಹೇಳಿ ಮುಗಿಸಿದ್ರು. ಯಾವದರ್ಥ ಶತಕಂ ನ ವಿಶಂಕಃ ಸಂತದೋಕ್ತಿ ಕೃತ ಪೂರಯ ದೇಶಃ ವರ್ಣಿತಾವತಿ ದುರ್ಬಲ ಚಿತ್ತಾಸ್ತಾವದಾಕುಲ ಹೃದೋ ಶಭವಂಸ್ತೆ. 100 ಅರ್ಥವನ್ನು ಆಚಾರ್ಯನು ಹೇಳಿ ಮುಗಿಸಿರ್ಲಿಲ್ಲ. ನೀವು ನೋಡೋದು 100 ಅರ್ಥ ನೀವು ಹೇಳ್ರಿ, ಆಮೇಲೆ ನಾವು ಅದನ್ನು ನಿಮ್ಗೆ ಒಪ್ಪಿಸ್ತೀವಿ ಅಂತ ಇವರು ಅಂತಿದ್ರು. ಅವ್ರಿನ್ನೂ ಹೇಳಿ ಮುಗಿಸೋದ್ರೊಳಗೆ ಇವರಿಗೆ ವರ್ಣಿತ ಅವಧೃತಿ ದುರ್ಬಲ ಚಿತ್ತಾಹ ಅವ್ರು ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೋಬೇಕಲ್ಲ. ಒಪ್ಪಿಸ್ಬೇಕಂದ್ರೆ ಸುಮ್ಮನೆನಾ? ಯಾವ ಕ್ರಿಯಾಪದ, ಯಾವ ಪ್ರತ್ಯಯ ಅಂತ ತಿರುಗಿ ಅವ್ರಿಗೆ ಹೇಳಬೇಕಲ್ಲ. ಇವ್ರ ಮನಸ್ಸಿನ ದೌರ್ಬಲ್ಯದಿಂದ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ, ಬರ್ಕೊಳ್ಳಿಕ್ಕೂ ಆಗಲಿಲ್ಲ. ಶಾರ್ಟ್ ಹ್ಯಾಂಡ್ ಇದ್ರೂ ಆಗ್ತಿರ್ಲಿಲ್ಲನೋ, ಬರ್ಕೊಳ್ಳಿಕ್ಕೂ ಆಗಲಿಲ್ಲ, ತಲೆಯಲ್ಲಿ ಇಟ್ಕೊಳ್ಳಿಕ್ಕೂ ಆಗಲಿಲ್ಲ. ಅವಧೃತಿ ಅಂದ್ರೆ ತಲೆಯಲ್ಲಿ ನೆನಪಿಟ್ಕೊಳ್ಳೋದು. ದುರ್ಬಲ ಚಿತ್ತಾಹ ತಾವತ್ ಆಕುಲ ಹೃದಯ, ಅವ್ರ ಮನಸ್ಸಿಗೆ ಕಳವಳ ಆಯಿತು. ಇನ್ನು ಅವ್ರು ಒಪ್ಪಿಸಿದ ನಮ್ಮ ಗತಿ ಏನು ಅನಿಸಿತು. ಸಾಂಗವೇದ ಚತುರಾ ಇತಿಹಾಸೇ ಶಿಕ್ಷಿತಾಸ್ತು ಬಹವೋಪ್ಯತಿ ದೃಷ್ಟಾ ನೈತದೀರಿತ ಮಹೋಜಗೃಹುಸ್ತೆ ವಿಶ್ವ ಸಂಶಯ ಪಯೋಂಧುಗಣಾವ.
ಅವರು ಸಾಮಾನ್ಯ ಪಂಡಿತರಲ್ಲ, ಸುಮ್ಮನೆ ಏನು ಹೊಟ್ಟೆಪಾಟಿಗಾಗಿ ಏನೋ ಪ್ರವಚನ ಮಾಡುವಂಥ ಪಂಡಿತರಲ್ಲ ಅವ್ರು ಎಂಥವ್ರು ಅಂತಂದ್ರೆ ಸಾಂಗ ವೇದ ಚತುರಾಹ, 4 ವೇದಗಳನ್ನ ಷಡಂಗ ಸಮೇತವಾಗಿ ಅಧ್ಯಯನ ಮಾಡಿದಂಥ ಮಹಾವಿದ್ವಾಂಸರು, ಇತಿಹಾಸ ಪುರಾಣಗಳಲ್ಲಿ ಬಲ್ಲಿದರು, ಅತಿ ಧೃಷ್ಟಾಹ. ಆದರೆ ಅವರೆಲ್ಲರಿಗೂ ಸ್ವಲ್ಪ ಸ್ವಲ್ಪ ಅಹಂಕಾರ ಇತ್ತು. ಆದರೆ ನೈತದೀರಿತ ಮಹೋ ಜಗೃಹುಸ್ತೆ, ಆಚಾರ್ಯರ ವ್ಯಾಖ್ಯಾನವನ್ನೆಲ್ಲ ತಲೆದಿಟ್ಕೊಳ್ಳೋದಾಗಲಿಲ್ಲ. ಯಾಕೆಂದ್ರೆ ಒಂದೇ ಉದಾಹರಣೆ, ವಿಶ್ವ ಸಂಕ್ಷಯ ಪಯೋಂಧು ಗಣಾವ. ಈಗ ಬಾವಿಯಲ್ಲಿ ಬೇಕಾದಷ್ಟು ನೀರಿದೆ ನಮಗೆ ಗಮನಿಸಿದ್ರೆ, ಆದರೆ ಪ್ರಳಯ ಕಾಲದ ನೀರನ್ನೆಲ್ಲ ಬಾವಿಯಲ್ಲಿ ತುಂಬಿಟ್ಕೊಳ್ಳೋದು ಸಾಧ್ಯವೇ? ಇನ್ನು 100 ಬಾವಿ ಆದ್ರೂ ಕೂಡ 100 ಬಾವಿಗಳು 100 ಪಂಡಿತರಲ್ಲಿ ಬಂದಿದ್ದಾರೆ. 100 ಬಾವಿಗಳನ್ನು ನಾವು ತಯಾರು ಮಾಡಿದ್ರು ಪ್ರಳಯ ಕಾಲದ ನೀರನ್ನೆಲ್ಲ ಬಾವಿಯಲ್ಲಿ ತುಂಬಿಡ್ಲಿಕ್ಕೆ ಸಾಧ್ಯವೇ? ಹಾಗೆ ಆ ಸರ್ವಜ್ಞರಾದಂಥ ಅವರು ವಾಕ್ ಪ್ರವಾಹ ಏನು ಬಂತು ಅದನ್ನು ಅವ್ರಿಗೆ ತುಂಬಿಕೊಳ್ಳಿಕ್ಕೆ ಆಗಲಿಲ್ಲ. ಅವರು ಆಚಾರ್ಯರಿಗೆ ಶರಣಾಗತರಾಗಿಬಿಟ್ರು. ಏನು ಹೇಳಿದ್ರಂತೆ, ದೇವತಾ ಸ್ವಸುಲಭ ಪ್ರತಿಭಾತೆ. ನಿಮ್ಮ ಪ್ರತಿಭಾ, ನಿಮ್ಮ ಜ್ಞಾನದ ವೈಭವ ದೇವತೆಗಳಲ್ಲೇ ಇಲ್ಲ, ದೇವತೆಗಳನ್ನು ಮೀರಿದ್ದುದು. ಮಾನುಷೇಶು ಚಪಲೇಶು ಕಥಾಕ. ಇನ್ನು ನಮ್ಮಂಥ ಮನುಷ್ಯರ ಬಗ್ಗೆ ಏನು ಹೇಳೋದಿದೆ? ನಾವೆಂಥವ್ರು ಅಂದ್ರೆ ಚಪಲರು. ನಾವು ಸುಮ್ಮನೆ ಸ್ವಲ್ಪ ಓದ್ಕೊಂಡು ಹಾರಾಡುವವರು. ಚಪಲರು ಅಂದರೆ ಚಂಚಲ ಚಿತ್ತರು ಅಂತ ಅರ್ಥ. ಸುಮ್ಮನೆ ದುರಹಂಕಾರ ತೋರಿಸುವವರು. ಕ್ಷಮಿಸಿರಿ, ಸೌಮ್ಯ. ನಮ್ಮ ಅಹಂಕಾರವನ್ನು ನೀವು ಕ್ಷಮಿಸಬೇಕು, ಯಾಕೆಂದ್ರೆ ನೀವು ಸೌಮ್ಯರು. ನೀವು ಒಂದು ಸಿಟ್ಟು ಮಾಡಿದ್ರೆ ನಮ್ಮ ಗತಿ ಏನು? ಅದಕ್ಕೆ ಸೌಮ್ಯ ಅಂತ ಅವ್ರನ್ನ ಹೇಳೋದು. ಸಕಲಜ್ಞ ಅಂದರೆ ಸರ್ವಜ್ಞ. ನಮಸ್ತೆ, ನಿಮಗೆ ನಮಸ್ಕಾರ ಇತಿ ಬ್ರುವಂತಹ ತಮ್ ಕಿಲ ನೇಮು. ಅವರು ನಮಸ್ಕಾರ ಮಾಡಿ ಅವರು ತಟಸ್ಥರಾಗಿಬಿಟ್ರು ಅನ್ನುವಲ್ಲಿಗೆ ಆ 6ನೇ ಸರ್ಗದ 10ನೇ ಶ್ಲೋಕ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.